ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಾಗ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ನೋಡ್ರಿಪ್ಪ ಇಲ್ಲಿ ಮದ್ವೆ ವೆಡ್ಡಿಂಗಿಗೆ ಎಲ್ಲ ರೆಡಿ ರೀ. ಯಾರ್ದು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ರೀ. ನೋಡ್ರಿ ಯಾರು ಬೇಕಾದ್ರೂ ತೊಗೋಬೋದ್ರಿ ಇಂಥವು ಸೆಟ್ ರೀ. ನೋಡ್ರಿ ಹೆಂಗದವ್ರಿ, ಸೂಪರ್ ನೋಡಾರಿಪ್ಪ. ಮಸ್ತ್ ಆಗೈತಿಮ್ಮ ಸೆಟ್ ನೋಡವ್ನು ಹೆಂಗದವ್. ಭಾರಿ ಅದ ನೋಡುವ. ಸೂಪರ್ ನೋಡ್ಬೇಕಂತಾನೆ ಇರ್ಬೇಕು ಅನಿಸ್ತೈತಿ. ಹೆಂಗಾಗೈತಮ್ಮ ಆರಿಪ? ಆಮ ಆರಿಪ ಹೆಂಗೈತಮ್ಮ? ಹಾ ಮಸ್ತ್ ಆಗೈತ್ರಿ. ಏನು ಮಮ್ಮಿ ಅರ್ಬಿ ಎಲ್ಲ ತಗೊಂಡ್ಬಿಟ್ಟೆ? ಇಷ್ಟು ರೆಡಿಯಾಗಿ ಇವು ಬಳಿ ನಾನ್ನೂರಿ ನಮ್ಮ ಮಮ್ಮಿ ಹಾಕೊಳತ್ತಾರ. ಹಾಕೋ ಮಸ್ತ್ ಅದ ಇವು ಬಳಿ. ತಗೊಳ್ಳೋ ಮುಂದೆ ಬೈತಾರ್ರಿ ಇವ್ರ, ಅವೆಲ್ಲ ತಾವು ಹಾಕೋತಾರ. ಏನ್ರಿ ಪದೇ ಪದೇ ಹೊಂಟ್ ಬಿಡ್ತಿರಲ್ಲ, ಮಗಳಿಗೆ ಬಿಟ್ಬಿಟ್ಟ. ಅರ್ಷ ಬರ್ತೇನೆ ಅಂತ ಹೇಳಿ ತುದ್ದಿ ಕಾಲ ನಿಂತಾಳಲ್ಲಿ. ಮತ್ ನಾನು ಹೋಗ್ಬೇಕಾಕಿನ ನನಗ್ ಬಿಟ್ಟು ಹೋಕೇನ? ಹಾರಿಪ್ಪ ಬಾಯ್ ಬಾಯ್. ಹರ್ಷಿಯಾ ನಾವ ಹೇಳ್ರಿ ಮ್ಯಾಕೆ ಹೇಳ್ರಿ ಬರೋಬರ ಎರಡು ಟೈಮ್ ನೋಡ್ರಿ. 1 ಗಂಟೆ ಆಯ್ತು ಬಸ್ ಸಿಗ್ಬೇಕು ಬೇಡ್ರಿ. ಆಟೋ ಸಿಕ್ತು ಬಂದ ತಕ್ಷಣ ಆಟೋ ಹೋಗ್ತೀವಿ. ಟೈಮ್ ಅಲ್ಲಿ 1:30 ಆದ್ರಿ. 1 ಗಂಟೆ 20 ನಿಮಿಷ ಆಗೈತ್ರಿ. ಇವಾಗ ಬಿಟ್ಟಿಗೆ ನಾವು ಬನ್ನಿರಿ. ನೋಡೋಣ ಎಷ್ಟು ಹೊತ್ತಿಗೆ ಹೋಗ್ಬಿಡ್ತೀವಿ ನಮ್ಮ ಮನೆಗೆ ರೀ. ಯಾಕಂದ್ರೆ ಇವತ್ತು ಲೇಟ್ ಆಗತ್ತೆ ರೀ. ಮತ್ತು ಬೆಳಿಗ್ಗೆ ಜಲ್ದಿ ಬಿಟ್ರನ ಹೊಳ್ಳಿ ಒಮ್ಮಕ್ಳು 4 ಗಂಟೆಗೆ ಹೋಗ್ತೀವಿ ರೀ ನಾವು. ಇವತ್ತು 1:15 ಬಿಟ್ಟಿವಿ ಅಂತೇಳಿದ್ರೆ ಇವತ್ತು ಮನೆಗೆ ಹೋಗ್ಬೋದ್ರಿ. ಈಗಿನ್ನೂ ಸಾಯಿನಗರದಾಗ ಅದೀರಿ. ನಾವಿನ್ನ ಹುಣಕಲ್ ಕ್ರಾಸಿಗೆ ಬಂದಿಲ್ಲ. ಇನ್ನು ನಾವೀಗ ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಗದಗ ಬಸ್ ಹೋದ್ರಿ ಒಂದು, ಅವೇನು ಸಾಕಷ್ಟು ನಿಂತಿರ್ತಾವ್ರಿ. ಹೋಗಂದ್ರೆ ಯಾವ್ದು 9 ಗಂಟೆಗಿದ್ದು ನಮ್ಮ ಮನೆಯವ್ರು ಓಡಾಕತ್ತಾರೆ ಮುಂದೆ. ಇಲ್ಲಿ ಗದಗ ಬಸ್ ಹತ್ತಿದ್ರಿಪ್ಪ. ಫುಲ್ಲು ಗದ್ಲ ರೀ. ಎಷ್ಟು ಜನ ನಿಂತಾರೆ ಅಂತ ಹೇಳಿ ಹೊರಗಡೆ ಅಷ್ಟು ಜನ ನಿಂತಾರೆ. ನಾವು ಸ್ವಲ್ಪ ಅವಸರ ಮಾಡಿ ಹತ್ತಿ ಬಿಟ್ಟಿವಿ ರೀ. ಸೀಟ್ ಸಿಕ್ಕು ನಮ್ಗೆ. ಫುಲ್ ಗದ್ಲಾಕೈತ್ರಿ ಈಗಿದು. ಇವತ್ತು ಅಂಬೇಡ್ಕರ್ ಜಯಂತಿ ಐತಲ್ರಿ. ಇಲ್ಲಿ ಗದಗ ಬಂದಿವ್ರಿ ನಾವೀಗ. ಇನ್ನೂ ಬಸ್ ಸ್ಟ್ಯಾಂಡ್ ಬಂದಿಲ್ರಿ. ಗದಗಿಗೆ ಎಂಟ್ರಿ ಕೊಟ್ಟಿವ್ರಿ. ಈ ಗದಗ ಬಸ್ ಸ್ಟ್ಯಾಂಡ್ ಬಂದಿರಿಪ್ಪ ನಾವು. ಹಳೆ ಬಸ್ ಸ್ಟ್ಯಾಂಡ್ ರೀ ಗದಗ. ನಾವೇನು ತಿಂದೇ ಇಲ್ರಿ, ಹಂಗೆ ಬಂದ್ಬಿಟ್ಟಿವಿ. ಹೊಟ್ಟೆ ಹಸು ಆಗೈತ್ರಿಪ್ಪ ನಮ್ಗೆ. ಇನ್ನೊಂದು ಸ್ವಲ್ಪ ಏನರ ಊಟರಾಗಲಿಲ್ಲ ನಾಷ್ಟರಾಗಲಿ ಮಾಡಿ ಹೋಗ್ತೀವಿ ಇಲ್ಲಿ. ಇಲ್ಲಿ ನಾವು ಪಲಾವ್ ತೊಗೊಂಡಿ ನೋಡ್ರಿಪ್ಪ. ನಾನು ಪಲಾವ್ ತೊಗೊಂಡಿನಿ. ನಮ್ಮ ಮನೆ ಇರ್ತೀವಿ ಏನು ತೊಗೊಂತಾರ ಗೊತ್ತಿಲ್ಲ. ನಾಷ್ಟ ಮಾಡಿ ಬಂದಿರಿ ಮುಡ್ರಿ. ಬಸ್ ಹೋಗ್ಬಿಡ್ತು ಒಂದು. ಹಂಗಾದ್ರಿಂದ ಮತ್ತೆ ಇದು ನಿಂತೈತ್ರಿ. ಇದು ಅಲ್ಲೇ ಗದ್ಲಾಗತ್ ನೋಡ್ರಿ. ಅದು ಸ್ವಲ್ಪ ಹೊತ್ತು ವೇಟ್ ಆಗ್ಬೋದ್ರಿ ಇದು. ಯಾಕಂದ್ರೆ ಈಗ ಒಂದು ಜಸ್ಟ್ ಹೋತ್ರಿ ಮುಡ್ರಿ ಬಸ್. ಏನು ಗದ್ದ ಐತ್ರಿಪ್ಪ ಗದಗ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಬಂದು ಹತ್ತಿದ್ವಂತ ನಮ್ಗೆ ಸೀಟ್ ಸಿಕ್ಕ್ರಿ. ಅಲ್ಲಿ ಆದ್ರೂ ಸಿಗಂಗೇ ಇಲ್ಲ. ಇಲ್ಲಿ ಕಿಡಿ ಕುಂದ್ರ ಬಿಡ್ರಿ ಈ ಕಡೆನ. ಅದ್ಮೇಲೆ ಎತ್ತಿಬಿಟ್ರಿ ಮೊದಲು. ಈ ಬಸ್ಸು ಹೊಸ ಬಸ್ ಸ್ಟ್ಯಾಂಡಿಗೆ ಬಂತ್ರಿ. ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಬಂದ್ರಂಕರ ಫುಲ್ ತುಂಬಿ ಬಿಡ್ತೈತ್ರಿ. ಸೀಟ ಸಿಗ್ತಿದ್ದಿಲ್ಲ. ಅದಕ್ಕೆ ನಾವು ಐಡಿಯಾ ಮಾಡಿದ್ರಿ ಈ ಸಲ ಹಳೆ ಬಸ್ ಸ್ಟ್ಯಾಂಡ್ ಹೋಗಿನ ಹೋದ್ರಾತಂತ ಹೇಳಂದ್ರಿ. ಇಲ್ಲಿ ಬಂದು ಅಂದ್ರೆ ಸೀಟ ಸಿಗಂಗಿಲ್ರಿಪ್ಪ. ಎಲ್ಲ ತುಂಬ್ಕೊಂಡು ಬಂದ್ಬಿಡ್ತಾವ ಬಸ್. ಹೊಸ ಬಸ್ ಸ್ಟ್ಯಾಂಡ್ ರೀ ಇದೀಗ. ನೋಡ್ರಿ ಗದ್ಲ ರೀ. ನೋಡ್ರಿಲ್ಲ ನಮ್ಮ ಮನೆಯವ್ರು ಏನಾಗತ್ತಾರೀ, ನಾವು ಹಂಗೆ ಮಾಡ್ಬೇಕು ಇನ್ನು ಮ್ಯಾಗಿಂತ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಇಲ್ಲಿ ಬರಬಾರ್ದಂತಾರ್ರಿ. ಇಲ್ಲಿ ಬಂದ್ವಿ ಅಂತೇಳಿ ಸೀಟ ಸಿಗಂಗಿಲ್ರಿಪ್ಪ. ಎಷ್ಟೋ ಸಲ ನಮ್ಗೆ ಇದಾಗೈತ್ರಿ. ಇಲ್ಲಿ ನಿಂತು ಹೋಗಿವ್ರಿ. ನಾವೀಗ ಮುಂಡ್ರಿಗೆ ಬಂದಿರಿಪ್ಪ. ಮುಂಡ್ರಿಗೆ ಬಂದ್ವಿ. ಬಸ್ ಇಲ್ರಿ ಈಗ ಒಂದು ಜಸ್ಟ್ ಹೋತಂತ್ರಿ. ಈ ಟೈಮ್ 5 ಗಂಟೆ ಆಗ್ತೈತ್ರಿ. 5:15 ಐತಂತ್ರಿ. ಇನ್ನು ನೋಡ್ರಿ ಗದ್ದಾರಿ ಇಲ್ಲಿನ ಮುಂಡ್ರಿಗಳಿಗೂ ಫುಲ್ ಗದ್ದರಿಪ್ಪ.
ಇದು ಹಮ್ಮಿಗೆ ಬಸ್ ರೀ, ಇದು ಮುಂಡ್ರಿಗೆ ಹಮ್ಮಿಗೆ ಅಂತ್ರಿ ಅದು. ಬಸ್ ಲೇಟ್ ಅಲ್ರಿ ಈಗ, ಹಾಗಾಗಿ ಬೇಕ್ರಿ ಬಂದಿರಿ. ನಾನು ಇಲ್ಲಿ ಬೇಕ್ರಿ ಒಳಗೆ ಏನಾರು ತೊಗೊಂಡು ಹೋದ್ರ ಅಂತ ಹೇಳಂದ್ರೆ ಇಲ್ಲೇ ಐತ್ರಿ ಬಾಜುನ ಬೇಕ್ರಿ. ತೊಗೊಂಡು ಬಂದಿರಪ್ಪ, ತಣ್ಣೀರು ತೊಗೊಂಡ್ಬಂದಿರಿ ಸ್ವಲ್ಪ ಕುಡಿಯಾಕ್ರಿ. ಏನು ಬಸ್ ಬಂದಿಲ್ಲ ರೀ, ಬಸ್ ಬರತ್ತೆ ಅನ್ನೋ ಸಂಕಟಕ್ಕೆ ಜಲ್ದಿ ಓಡಿ ಬಂದಿರಿ ನಾವು. ಎಷ್ಟೊತ್ತಾತ್ರಿಪ್ಪ ಕೂತ್ಕೊಂಡು ಬಸ್ ಬರೋಲ್ತ ನಮ್ದು ಇನ್ನು 5:30 ಆತ್ರಿ. ಇನ್ನೊಂದು 5 ನಿಮಿಷ ಆದ್ರೆ ನಮ್ಮ ತಮ್ಮ 5:30 ಹಚ್ತಾರ ಅಂದ್ರೆ ಇನ್ನು 5:30 ಆದ್ರೂ ಬರೋಲ್ತ್ರಿ. ಹಾಲಿ ಖಾಲಿ ಆಗೈತ್ರಿ ಇಲ್ಲೆಲ್ಲ ಬಸ್. ಆ ಕಡೆ ನಿಂತಾವ್ರಿ, ಮತ್ತು ಬೇರೆ ಬೇರೆ ಕಡೆ ಹೋಗೋ. ನಮ್ಮೂರಿಗೆ ಹೋಗೋ ಬಸ್ ಇಲ್ಲೇ ನಿಲ್ತಾವ, ಬಂದಿಲ್ರಿ ಇನ್ನು. ಇದು ನಮ್ಮೂರು ಬಸ್ ಬಂತ್ರಿಪ್ಪ, ಇನ್ನು 10 ಅದ ರೀ. ನಮಗೂ ಸೀಟ್ ಸಿಕ್ಕ್ರಿ. ನಮ್ಮ ಮನೆಯವ್ರು ಆ ಕಡೆ ಲಾಸ್ಟ್ ಹೋಗ್ಬಿಟ್ರೇನ್ರಿ. ಬಸ್ 2 ತಾಸು ಬಸ್ ಇರ್ತಾವೆ. ಎಲ್ಲ ಸೀಟ್ ಫುಲ್ ಆದ್ರಿ. ಗುಮ್ಗೋಳ ಅಂತಂದ್ರಿ, ಈ ಬಸ್ ಬರತ್ರಿ. ಇದು ಒಳಗೈತ್ರಿ, ಇದು ಊರು ಗುಮ್ಗೋಳ. ಗೋಣಿ ಬಸವೇಶ್ವರ ಗುಡಿ ಐತಿ ನೋಡ್ರಿ. ಇಲ್ಲಿ ತೇರು ಹೇಳ್ತಿದ್ರಿ, ಅವಾಗೆಲ್ಲ ನಾವು ಬರ್ತಿದ್ವಿ ರೀ ಆ ಗುಡಿಗೆ ರೀ. ಇಲ್ಲಿ ಕಾಣಿಸುತ್ತೆ ನೋಡ್ರಿ ದೇವಸ್ಥಾನ, ದೊಡ್ಡ ದೇವಸ್ಥಾನ ಐತ್ರಿ ಒಳಗೆಲ್ಲ. ಅದು ನಡ್ಕೊಂತ ಬರ್ತಿದ್ವಿ ನಾವು, ಒಳಗೆ ದಾರಿ ಇರ್ತೈತ್ರಿ, ಅಲ್ಲಿ ನಡ್ಕೊಂತ ಬರ್ತಿದ್ವಿ ನಾವು ಅವಾಗೆಲ್ಲ ಸಣ್ಣರಿದ್ದಾಗ ರೀ. ಈ ಜಾತ್ರೆಗೆ ರೀ ಗೋಣಿ ಬಸವೇಶ್ವರ ಗುಡಿ ಅಂತ ಹೇಳಿ ಅಂದ್ರೆ ಅದು. ಅವೆಲ್ಲ ಮೊದ್ಲು ಬರ್ತಾವ್ರಿ ಬಸ್ಗಳು, ಹಂಗೆ ಸೀದಾ ಮುಂಡವಾಡ್ಲಿಂತ ಹೋಗ್ಬಿಡ್ತಾವ್ರಿ. ಈ ಬಸ್ ಮುಂಡವಾಡ್ಲಿಂತ ಮತ್ತೆ ಒಳಗೈತ್ರಿ ಅದು ಗುಮ್ಗೋಳ. ಈ ಊರಿಗೆ ಬಂದು ವಾಪಸ್ ಮಾಡ್ತೈತ್ರಿ. ಈಗ ಲೇಟ್ ಆಗತ್ರಿಪ್ಪ ನಮ್ಮ ಊರಿಗೆ ಹೋಗಮಟ ಅಂದ್ರೆ. ಅಲ್ಲಿ 7 ಗಂಟೆ ಹಾಕಿ ಬಂತೇನ್ರಿ. ಈಗ ಸ್ವಲ್ಪ ಲೇಟ್ ಆತಂದ್ರೆ ಬಸ್ಸಿನ ಭಾಳ ಪ್ರಾಬ್ಲಮ್ ರೀ ನಮ್ಮೂರಾಗ. ಈಗ ಇದು ತಪ್ಪು ಅಂತ ಹೇಳಿದ್ರೆ ಲಾಸ್ಟ್ 8 ಗಂಟೆ ಬಸ್ ರೀ. ವಸ್ತಿ ಇರ್ತೈತ್ರಿ, ಆ ಬಸ್ಸಿಗೆ ಸಿಗ್ತಿತ್ತು ನಮ್ಗೆ. ಮತ್ತು ಈ ಬಸ್ ಬರೋದ್ರೊಳಗೆ ಬಂದು ಸಿಗ್ತಿದ್ದು. ಆಗೈತೆ ನೋಡ್ರಿ ಜಾತ್ರೆ. ಆಗಲಿ ನಾ ಹೇಳಿಲ್ರಿ, ಗೋಣಿ ಬಸವೇಶ್ವರ ಜಾತ್ರೆ ಅಂತ ಹೇಳಂದ್ರಿ. ಇದು ಬಿದ್ರಳಿರಿಪ್ಪ 7:30 ಆದ ಟೈಮ್. ನೆಕ್ಸ್ಟ್ ಊರು ನಮ್ದ್ರಿ ವಿಟ್ಲಾಪುರ. ನೋಡ್ರಿಲ್ಲ ಫುಲ್ ಕತ್ಲಾಗ್ಬಿಟ್ಟೈತಿ. ನಮ್ಮೂರಿಗೆ ಬಸ್ ಮೇಲೆ ಮೇಲಿಲ್ಲ ರೀ. ಟೈಮ್ ಟು ಟೈಮ್ ಬಸ್ 2 ತಾಸಿಗೊಂದು ಹಿಂಗದವ್ರಿ ಬಸ್. ಬೆಳಗ್ಗೆ ಇದ್ದು ರೀ, ಮತ್ತು ಬೆಳಗ್ಗೆ ಇದ್ವು ಅಂದ್ರೆ ನಾವು ಟೈಮ್ ಟು ಟೈಮ್ನ ರೀ ಬಸ್. ಈಗ ನೈಟ್ ಆಗ್ಬಾರ್ದಂತ ಭಾಳ ಅದಕ್ಕೆ ಬೇಡ್ರಿಪ್ಪ ಪಜೀತ್ರಿ. ಈಗ ನಮ್ಮೂರು ಬಂತ್ರಿಪ್ಪ. ನಮ್ಮ ರಜೆ ಬಂದಾನ್ರಿಪ್ಪ ಇಲ್ಲಿ. ಬಂದಾನಂದೆ ನಮ್ಮ ರಜೆ. ಇದು ಅಂಗಡಿ ತೆಗ್ದಿಲ್ಲ ಅವ್ರು? ಹೌದನ? ನಮ್ಮ ಪಾತಿಮ್ಮ ಕರ್ಕೊಂತಾರೆ. ಆರಾಮದಿರನ್ವಾ? ನಮ್ಮ ಪಾತಿಮ್ಮ ಫೋನ್ ಹಿಡಿದ್ರಂದ್ರೆ ಕ್ಯಾಗ ಹಾಕ್ಬಿಡ್ತಾ. ಎತ್ತಿ ಆರಾಮದಿ? ಹಾಂ ಬಂದು ನೋಡಿ ಈಗ. ಹಾಂ ಹಾಂ ಕಾಕ ಆರಾಮಿದೆ? ಈಗ ಬಂದಿ ನೋಡಪ್ಪ. ಆರಾಮಿದಿರಲ್ಲ? ಯಾರೂ ಇಲ್ಲ ಹುಡುಗರು. ಹಾಂ ಹಾಂ ಮಲ್ಲಿಕ ಆರಾಮದಿ ನೋಡಪ್ಪ. ಆರಾಮದಿ ನೀನು? ಊಟ ಮಾಡ್ಬೇಕು ಈಗ ಬಂದವನ. ಊಟ ಮಾಡುವ ಅಂತ ಬೆಳಗ್ಗೆ ಬಿಟ್ಟಲ್ಲ, ನಾವು ಮಧ್ಯಾಹ್ನ ಬಿಟ್ಟಿವಿ. ಹ್ಞೂ ಆರಾಮದಿವ. ಯಾರು ಬಂದಿಲ್ಲ ನೋಡುವ, ನಾವು ಬಂದಿವಿ. ಹಾಂ ಆರಾಮದಿರನ್ಮ ಅಷ್ಟ್ರು? ಹಾಂ ಹ್ಞೂ ಆರಾಮದಿವ. ನಮ್ಮ ಮಲ್ಲಿಕ್ ಅಂತಿನ ಬರ್ತಾನ ಅಲ್ಲಿ ಊಟ ಮಾಡುವ ಅಂತ. ಮಲ್ಲಿಕ ಲಕ್ಷ ಊಟ ಮಾಡುವ ಅಂತ. ಇನ್ನು ಯಪ್ಪ ಸ್ವಲ್ಪ ಕೈಕಲ್ ಮಕ್ಕಳ ತಕೊಂತೀನಿ, ಒಳಗಡೆ ಬರ್ತೀನಿ. ಅವ್ ಮಲ್ಲಿಕ್ ಅಂತಾನ ಬಾಬೇಕು ಊಟ ಅಂದ್ರೆ ಬೆಳಗ್ಗೆ ಬಿಟ್ಟು 20 ಬಂದಿವಿ ಅಂತ ಅವ್ ಹೊಟ್ಟೆ ಮಾಡ್ಬಿಟ್ಟೈತಿ. ನಮ್ಮ ಅಪ್ಪದ ಗಿಡ್ಡಪ್ಪ. ತಡಿ ನಂದು ಕ್ಯಾಮ್ರಾ ಯಾಕ ಬರಾಕೈತಿ ಒಂದು ಸ್ವಲ್ಪ ಪರ್ಸನ್. ಯಾವ ಹುಡುಗದ ಯಾಕ ಮಬ್ಬ ಐತಿ. ಇದು ಕ್ಯಾಮ್ರಾ ರಿಚಪ್ಪಂದು ಎಲ್ಲ ಅವರಮ್ಮ
ಚಡ್ಡಿ ಹೊಡ್ಸಾಕತ್ತ ಹೌದನ ಅವ್ರಿಗೆ ಹೊಟ್ಟೆ ಬ್ಯಾನ್ ರೀ ಗುಡಿಯ ಮಾಡ್ತೀನಲ್ರಿ ನಾನು ತಂದಿ ಹೊಟ್ಟೆ ಬ್ಯಾನ್ ಐತ್ರಿ ಅದು ಮಗ ಹೊಟ್ಟೆ ಬ್ಯಾನ್ ಇಲ್ರಿ ನೋಡು ಅಯ್ಯೋ ಎಷ್ಟು ಗಟ್ಟಿ ಐತಪ್ಪ ಮಸ್ತ್ ಗಟ್ಟಿ ಐತಿ ಆರಾಮಿದ್ರನ್ವಾ ನೀವು ಅಕ್ಕ ಮತ್ತು ತಂಗಿ ಆರಾಮಿದ್ರೆ ಆರಾಮಿದ್ವಿ ನೋಡ್ರಿ ಇಲ್ಲ ಇನ್ನು ಗದಗ ಮುಟ್ಟಿದ್ದೇ ಇಲ್ಲ ನಾವು ಹುಬ್ಳಿ ಬಿಟ್ಟಿದ್ವಿ ಗದಗ ಹುಬ್ಳಿ ನಡಕಿದ್ವಿ ನಾವು ನೀವು ಫೋನ್ ಹಚ್ಚಿದಾಗ 1:30 ಬಿಟ್ಟು ಮತ್ತೆ ಲೇಟ್ ಆತು ದಾದಿಯರು ಹೇಳಿಲ್ಲ ಅಂತ ದಾದಿಯರ್ ನಾ ಬರಲ್ಲ ನಡಿವಾ ಅಂದ್ರ ಎಲ್ಲಿ ಹೇಳೈತಿ ನಮ್ಗೆ ಹೇಳಿಲ್ವಾ ನಾ ಬರಂಗಿಲ್ಲ ನಡಿ ಅಂದ್ರ ಅಂತಂದು ಹೇಳಿದ್ರು ನೀನ ಮಾರ್ದ್ಬಿಟ್ಟು ಯಾವಾಗ ಅವ್ರು ಬರಲ್ಲ ಅವ್ರು ಹುಡುಗರು ಮತ್ತೆ ಅಲ್ಲಿ ಬೇಕಲ್ ಮನ್ಯಾಗ ಈಗ ಇಬ್ರು ಕೂಡ ಆಸಿಪನ್ ಪರೀಕ್ಷೆ ಅದಾವಂತಲ್ಲ ಇವ ಮತ್ತೆ ಒಳ್ಳೆ ಅವಂದು ಮತ್ತೀಗ ಓಡಾಕತ್ತಾನ ಈಗ ಫೋಟೋ ತೆಗಿಸೋದು ಅದನ್ನ ಮಾಡ್ಕ್ಯೋದು ಇದು ಮಾಡ್ಕ್ಯೋದು ಅವ್ನು ನಡತ್ತಿ ಈಗ ಜೋರ್ದಾರ್ ಈಗ ಅವಂದು ಪರೀಕ್ಷೆ ಕಟ್ಟದ ಹಂಗಾಗಿ ಬರಲಿಲ್ಲ ಅವ್ರು ಯಾರು ನಾವು ಬಂದಿ ನೋಡು ನೋಡೋಣ ಅಂತ ತಗೋರ್ವ ಅದೇ ಹೇಳಿದ್ನಲ್ಲೇ ನೋಡೋಣ ಅಂತ ಅಂತಂದು ಚಾ ತಂಬ್ರಿ ಪಟ ನಂಗೆ ತಿನ್ನು ಸಾಕೈತಿ ಚಾ ಬಂತು ಇವ ಸಾಯಂಕಾಲ ಬರ್ಬೇಕ್ರಿ ಇವ್ರೂರಿಗೆ ಅಂದ್ರೆ ಚಾ ಬೆಳ್ಳಗಿರತ್ರಿ ಯಾಕಂದ್ರೆ ಡೈರಿ ಚಲೋ ಇರತ್ತಿಲ್ರಿ ಅವಾಗ ಹಾಲು ಸಿಗ್ತಾವ ಅದನ್ನ ಹೇಳಕತ್ತಿ ನೋಡ ಅದಕ್ಕ ನೈಟ್ ಬರ್ಬೇಕ್ರಿ ಇವ್ರೂರಿಗೆ ನೈಟ್ ಬರ್ಬೇಕ್ರಿ ಅಂತ ಹೇಳಕತ್ತೀನಿ ಅದಕ್ಕ ಯಾರು ಅತ್ತೆನ ಅತ್ತೆ ಅದ ಕರಿ ಬೇಲ್ ಚಾ ಕುಡಿಲವ ನಾವ್ ಎಲ್ಲದ್ರಾಗ ಸೈ ಬಿಡುವ ಮತ್ ಕಟ್ಟಿದೈತಾಗ ಅದೇನ ಮತ್ ನೀವು ಮುಂದಕ್ಕೆ ಹೋಗಂಗಿಲ್ಲ ಏನಿಲ್ವಾ ಮತ್ತೆ ಏನ್ ಮಾಡ್ಬೇಕು ಆಯ್ಕಿನ ಅಂಕ ನಡ ಉಸಿರೈತಿ ಒಂದೇದಕ್ಕಂತೀನ್ರಿ ಬ್ರೆಡ್ ಬಿಸ್ಕಿಟ್ ಅದೆಲ್ಲ ತಗೊಂಬಂದ್ವಲ್ರಿ ಬ್ರೆಡ್ ಚಾ ತಿನ್ನಾಕತ್ತೀವಿ ಎಲ್ಲಾರು ತಿಂದಿಲ್ಲ ಅಲೋಕ್ಸ್ ತಿನ್ನತ್ತೀಯ ಬೇಕನ ಬ್ರೆಡ್ ಇನ್ನೊಂದು ಅಯ್ಯ ಮುಂತ ಎಲ್ಲ ಮಾಡಿಲ್ಲ ಅಲೋಕ್ಸಿ ಇಲ್ಲೋ ಇವ ನಿಮ್ ತಮ್ಮಗೆ ಹೇಳ್ಬಿಡ ಖಾಲಿ ಅದನ್ನ ಹಾಕತ್ತಾಳ ಅತ್ತಿಗ ಕಟ್ಕಸಿಲ್ಲ ಮತ್ತ ಏನ್ಪ ಏನಂತ ಬಾ ಹಂಗಂದ ಇಲ್ಲ ಎತ್ತಿ ಅಂತ ಅನ್ನಂಗ ಇಲ್ಲ ನಿನ್ ಮಗ ಏನ ಹೇಳಾಕತ್ತಾನವ ಏನ್ ಹೇಳಕತ್ತಾನ ಬಿ ಅವ ಆರಾಮದಿ ಅಯ್ಯೋ ಅಯ್ಯೋ ಹ್ಞೂನಪ್ಪ ಆರಾಮದಿ ನೋಡ ಹಂಗಿನಂದ ಏನ್ ಟೋಸ್ಟ್ ಇಟ್ ಕೊಡ್ಬೇಕಾಯ್ತು ಮೀನು ಮತ್ತೆ ಏನ್ರ ವಿಚಾರಿಸಿದ್ದ ನನಗೊಂದಿಟ್ಟು ಬರೀ ಬ್ರೆಡ್ ಕೊಟ್ಟಿದ್ದು ಎಷ್ಟು ವಿಚಾರ್ಸಾಕತ್ತಾನವ ನಾ ಮುಂಜಾನೆ ಕೇಳಿ ನೋಡಲ್ಲ ಆರಾಮದಿಯ ಪಪ್ಪ ಅಂತ ಬ್ರೆಡ್ ಗಿಡ ತಿಂದೀಗ ನಮ್ಮ ಮಲ್ಲಿಕ್ ನೋಡ ಇನ್ನು ಬರಾಕತ್ತಿ ಬಾ ಪಪ್ಪ ಊಟ ಮಾಡಂತಿ ಅಂತ ಊಟ ಬೇಕಾದ ನಾವ ಇಲ್ಲ ಅಂತ ಯಾರಂದ್ರ ಇವ ಇಲ್ಲ ಅಂತ ನಾ ಹೇಳೇ ಇಲ್ಲ ಒಬ್ರು ಚಾಯ್ ಕಡೋಗ ಅಂತಾರ ಅನ ಪುಣ್ಯ ಮಾಡಿನ್ಮ ನಾನು ಯಾವಾಗಿದ್ರು ಹಂಗಾದಿನ ರಾಣಿಗತೆ ಮುಂದಾದ್ರ ನಾ ರಾಣಿಗತೆನೇ ಇರೈಕಿ ನಮ್ಮಿಬ್ರು ತಮ್ಮಾರು ಹುಲಿಯರ್ ಇರ ಮಟ ನಾನಂತ ಎದ್ರದ ಇಲ್ಲ ಮಾರಾಣ ಹಾಕಿನದಿಲ್ಲ ನೋಡ್ರಿಪ್ಪ ಈಗ ರಾಣಿ ಇದೀನಂತ್ರಿ ಒಳಗ ನಾ ಮಾರಾಣಿ ಹಾಕಿನಂತ್ರಿ ಕಟ್ಟಿಟ್ಟು ಬುತ್ತಿ ಅಂತ ನಮ್ ತಮ್ಮ ನನಗೆ ಹೇಳಾಕತ್ತನ್ರಿ ಖುಷಿ ಆಯ್ತಪ್ಪ ಮತ್ತೊಂದಿಟ್ಟು ಈಗ ಜಂಪರ್ ಮೊದ್ಲ ಬರೋಲ್ಲ ಮತ್ತೊಂದಿಟ್ಟು ಜಂಪರ್ ಬರೋಲ್ಲ ಅಲ್ಲ ರಾಜ ನಾನು ತಾಳ್ಮೆಯಿಂದ ಅದಿನಲ್ಪ ನಾನು ಅದ್ರನ್ನ ಹಾಕ್ತಿದ್ದಿಲ್ವಾ ನನಗ ನನಗ ಒಟ್ಟ ಕೆಲ್ಸನ ಹಾಕಿದ್ದಿಲ್ಲ ನನಗ ಯಾವಾಗ ನಾನು ಕಷ್ಟಪಟ್ಟಿಲ್ವ ನಾನು ಆದ್ರೆ ಇವ್ರದ ಎಲ್ಲ ನಮ್ಮ ಕಷ್ಟ ಮನೆ ಕಷ್ಟ ನೋಡೇ ಕಷ್ಟ ಅನ್ಸುತ್ತೆ ನನಗಷ್ಟ ಅವ್ರ ದುಡಿಯೋದ ಅದು ನೋಡಿ ಅದ ಒಂದು ಕಷ್ಟ ನಮ್ಗೆ ಅವಾಗ ಸಣ್ಣರಿದ್ದಾಗ ನಮ್ಮ ರಾಜ ಅಂತ ನನಗ ಜೋಡು ಅವಾಗ ನಮ್ಮ ಅಲ್ಲೋಗ್ಸ್ ನಮ್ಮ ಅತ್ತಿಗೆ ಜೋಡು ಅಲ್ಲೋಗ್ಸ್ ಅತ್ತಿಗೆ ಜೋಡು ರಾಜ ನನಗೆ ಜೋಡು
ನಾ ಅತ್ತೆಯಲ್ಲಿ ದುಡಿಯಕ್ಕೆ ಹೋಗಿದ್ದಲ್ಲಿ ಕರ್ಕೊಂಡು ಹೋಗ್ಬಿಡೋಕೆ ಅಲ್ಲ ಬಕ್ಷಿಗೆ. ನಮ್ಮ ಅತ್ತಿಗೆ ಜೋಡ ಅಲ್ಲ ಬಕ್ಷಿ. ಹಾಂ ಮತ್ತಿವ ಸಣ್ಣವಿದ್ದ ನನ್ನ ಮ್ಯಾಗ ಬಿಟ್ಟು ಅವ್ವಾರ ಕೆಲ್ಸಕ್ಕೆ ಹೋಗ್ಬಿಡಾರ. ಯಾರು ಅಪ್ಪ 100 ರೂಪಾಯಿ ಸಾಲಕ್ಕ? 100 ರೂಪಾಯಿ ಅಂದ್ರೆ 10,000 ರೂಪಾಯಿ ಸಾಲ ಇದ್ದಂಗ ಅವಾಗ ಅದು. ಹೆದರ್ತಿದ್ರವ ಸಾಲಕ್ಕ. ಸಾಲ ಅಂದ್ರ ಇವ ಈಗ ಎಲ್ಲಿ ಯಾರು ಹೆದರ್ಬೇಕ? 100 ರೂಪಾಯಿ ಅಂದ್ರೆ ಏನ್ ಬರೀ ಈಗ ಬರ ಮುಂದೆ ನೋಡ ಆಸಿಕ್ 100 ರೂಪಾಯಿ ಇಸ್ಕೊಂಡಾನ. ಈಗ ಬರ ಮುಂದೆ ಅರ್ಶಿ ಇಸ್ಕೊಂಡ್ಲ, 6 ರೂಪಾಯಿ ಇಸ್ಕೊಂಡ್ಲು. ತರಕಾರಿ ಇಲ್ವಾ ನಮ್ಗೆ ತರಕಾರಿ ತಗೊಳಕ್ಬೇಕು ತಂಬ ಅಂತಂದು ಈಗೆಲ್ಲ. ಆಸಿಪನ್ ಪರೀಕ್ಷೆ ಅದಾವಂತ, ಅವು ಏನಪ್ಪ ಇದು ಫೋಟೋ ಗಿಟ ಕೊಟ್ಟು ಬರ್ಬೇಕಂತ, ಅಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಕೊಟ್ಟು ಬರ್ಬೇಕಂತ. ಮತ್ತ ಆಮ್ಯಾಕಡೆ ನೀ ಕರ್ಕೊಂಡು ಹೋದ್ವು ನಿಮ್ಮೂರಿಗೆ ನಾನು ಹಿಂಗ ನೋಡಂತಂದು ಆಮ್ಯಾಕಡೆ ಯಾರಿಗೆ ಇದು ಮಾಡ್ಬೇಕಂತ ಹೇಳು. ಹಂಗೂ ಫೀಲ್ ಹಾಕತ್ತಾನ ಹಿಂಗೂ ಫೀಲ್ ಹಾಕನ ನನ್ ಮ್ಯಾಗ ಹಾಕ್ಬಿಡ್ತಾನ. ಆಮೇಲೆ ಅವ ಯಾರಿಗೆ ನೀ ಯಾವಾಗ ಕೇಳಿದ್ದೀವ ಒಂದು ಓದೋದು ಹೋಗ ತಾಯಿ. ಅಯ್ಯ ಹೋಗ್ಯಪ್ಪ 30 ತನ ಮಗ್ ಬರ್ತಾವ ಹಂಗ. 50 ತನ ಬರ್ತಾವ ಹೇಳ ಹಂಗಾರ 49. ನೋಡಲ್ಲ ಓದಾಕ ಬರಂಗಿಲ್ಲ ಅತ್ತಗ ಅಂತ. ಅತ್ತಗ ಓದಕ್ ಬರಲ್ಲ. ನೀ ಯಾವ ನೋಡಿದ್ಲೆ? 6 ಪಾಸ್ ಆಗ್ಯಾನವ. ನಿಮ್ಗೆ ಹೆಂಗ್ ಗೊತ್ತೈತಿ? 10 ಪಾಸ್ ಆಗಿ ಚಲೋ ಆತ್ ಬಿಡು. ನೀನ್ ಪಾಸ್ ಆದೆ? ನನ್ನ ನಡೆ ಈ ಕೇಳಾಕತ್ತಾನೆ ಆರಾಮದಿಯ ಪಪ್ಪು ಅಂತಂದು. ಅವ್ರ ಅಪ್ಪ ಹೇಳ್ತಾನೆ ಯತಿ ಅನ್ನಕತ್ತ ನೋಡ್ಬಿ ನನಗಂತ. ಅವ ಯತಿ ಅಂತ ಹೇಳಂಗೇ ಇಲ್ಲ ಅವ. ಹೊಡ್ದಾನ ಇವತ್ತು. ಯಾಕೆ ಭಾಳ ಸಿಟ್ಟ ಇವ ಅವಂದು. ಅವ್ನ ರಾಜ ಅಂದ್ರನ ಅಪ್ಪ. ನಮ್ಮ ಅಪ್ಪನಿಕಿನ ಬಲ ಅದನವ ನಮ್ಮ ರಾಜ. ಅವನು ಸ್ವಲ್ಪ ಮಂಡದನ. ಮತ್ತ ಅದ ಏನ್ ಮಾಡ್ಬೇಕು ಮತ್ ಸಂಭಾಳಿಸ್ಕೋಬೇಕು. ಯಾರ ನಮ್ಮ ರಾಜನ? ಈ ಸಂಪನ್ನ ಅವನು ಹೋಗ ಇವ ಅವೇನು ಸಂಪನ್ನ ಸಂಪನ್ನ ಅಂತ ಕೂತರ್ಸ್ಲ ಮಕ್ಕ ನಿಂದ. ಸಿಟ್ಟು ಅಂದ್ರೆ ನಮ್ಮ ಮನ್ಯಾಗ ಇವನ ನೋಡ್ರಿಪ್ಪ. ಹೌದಿಲ್ಲ ಬೇವ? ನಿನ್ನ ಸಣ್ಣ ಮಗನ ಹೌದಿಲ್ಲ? ನೋಡು ಸೀರೆ ಹೆಂಗೈತಿ. ಯಾಕಂದ್ರೆ ನಮ್ಮ ಮುಂತ ಇಂಥ ತೊಗೊಳಕತ್ಲಂತ್ರಿ ಇಲ್ಲಿ ಇದ್ರೊಳಗೆ ಹಡಗ್ಲಿ ಒಳಗೆ. ಆದ್ರೆ ಇಲ್ಲಿ ರೇಟ್ ಜಾಸ್ತಿ ಆಯ್ತು. ಹಂಗಾಗಿ ಅಲ್ಲೇ ತೊಗೊಂಬರುವ ಚಾಚಿ ನೀನು, ನಾವು ರೊಕ್ಕ ಕೊಡ್ತೀವಿ ಅಂತಂದ್ರ ಇಲ್ಲೈತಿ ನಾವು ಸೈರನ್ ಸೀರೆ ಐತಿ ನೋಡಿ. ತಗೋರ್ ಅದ್ರ ಜೋಡಿ ಲಂಗ ಇದು ಬಳಿ ತಮ್ಮ ಬೇಲ್ ಬಳಿ ಆಕಿಗೆ ಸೈರಾಗನ ಹಸರು. ಅವು ಗೋಟ್ ತೊಗೊಂಡು ಮತ್ತೆ ಅವ್ರು ತೊಗೊಂಬರ್ತಾರ. ಅವ್ರು ನಾನೇರೆಲ್ಲ ನಾನು ಇರೋಂಗಿರೋಲ್ಲ ಅಂತಂದು ಅದನ್ನ ತೊಗೊಂಬಂದೆ. ತೊಗೊಂಬಂದೆ ನಾನು ಗೋಟ್ ಇರೋಲಕ್ಕ ಅಂತಂದು ಹಾಕಿಟ್ಟು. ಅವು ಮೋರ್ತ್ ಮುಂದಾಗಿ ಹಸರ್ವ ಅಮ್ಮ ಅಂತ ಹಸರದ ಅಲ್ಲ ಗೊತ್ತೈತಿ ನಿಮ್ಗ. ಚಂದ ಐತದ, ಮಸ್ತ್ ಐತಿ ಸೀರದ. ಹಸಿರದೊಳಗ ಇದಂತಾರ ಹಸಿರು ಬೇರೆ. ಹೆಂಗೈತಿ ನೋಡೋದು ಹಸಿರು. ಗೋಲ್ಡನ್ ಕಲರ್ ಇದ್ರ ಬಿಡು ಬಿಡು. ಮತ್ತ ಆರಾಮ ಹಾಕಿ ಯಾರೇನು ಇಡ್ತಾಳಗದ. ಈಗ ಹೊಲಿ ಚಿಟ್ಟಿ ಮಾಡ್ತೀನಿ ಈಗ ಅವನ್ನ. ಅವ್ರ ಬೇಕಂದ್ರೆ ಹೊಲಸ್ಕೋಲಕ್ಕ ಏರ್ ಬಿಡು. ಮತ್ತೇನ್ ಮತ್ ನಾವ್ ಉಟ್ಕೊಳಂಗಿಲ್ಲ. ಚಂದ ಐತಿ ಇದು ಸೀರಿದ ನೋಡ್ಬಿವು. ನಮ್ಮ ಆಶಾ ಅಪ್ಪ ಅಂತ ನಿನ್ನೆ ಮಸ್ತ್ ಐತಿ ನೋಡ್ರಿ ಅಂತಂದ್ರ ನೋಡಿ ಸೀರೆಗೆ. ಹೆಂಗೈತಿ ನೋಡು, ಮಸ್ತ್ ಐತಿ. ಹೆಂಗ ನೋಡ ಡಿಸೈನ್ ಹೆಂಗ್ ಬಂದೈತಿ. ಇಲ್ಲಿ ನೋಡ್ರಿ ಜಂಪರ ಕಡೆಗೆ ಮಾಡ್ಸೇ ಬಿಟ್ರಿ ನನ್ ಸೀರಿದ. ಮಲ್ಲಿಕನ್ ಜೊತೆಗೆ ರಿಜ್ಜನ್ ಜೊತೆ ನಿಂತ್ಕಾರ ಅವ್ರ ಮೈ ಮ್ಯಾಗೆಲ್ಲ ಮಿಂಚಪತ್ತು ಜಂಪರ್ ಲೆಕ್ಕ ಹಾಕಿ ಬರ್ತಾರಂತ್ರಿ ಈಗ ಅದನ್ನ. ಊಟ ತಡಿವಂತ ನೀನ ಕೊಟ್ಟು ಬರ್ತೀವಿ ಹೋಗಿ. ಅವನ ಕೊಟ್ಟು ಬಂದ್ಬಿಡ್ತಾನಂತ್ರಿ ಹೋಗಿ. ಏನ್ ಬೇವ ನಿನ್ನ ಮೊಮ್ಮಗ ದೊಡ್ಡ ದೊಡ್ಡ ಮಾತಾಡಕತ್ತಾನ ಮುಂತ
ಏನೋ ದೊಡ್ಡ ಮಾತಾಡಕತ್ತಾನ ಬೆಳಗಾಗಿನ ನಾ ಕರ್ರಾಗಿದ್ದೆ ನಾನು ಮೊದಲ ಈಗ ಮಿಂಚಿನ ಸೀರೆ ತಗೊಂಡು ಬೆಳಗಾಗ್ಬಿಟ್ಟಿನಿ ಅವಂಗೆಲ್ಲ ಮಿಂಚು ಹತ್ಬಿಡೈತೆ ಅನ್ನೋದು ಅದಕ್ಕೆ ಅವ್ನು ಕಡಿಮೆ ಆತೈತಿ ಎಲ್ಲರ ಮಕ್ಕಳ ಮ್ಯಾಗ ಮಿಂಚು ಕಾಣಕತ್ತಾವ ಆ ಸೀರಿದು ಅಮ್ಮ ಅಂತ ಬೇಡನ ಬೇಡ ಅಂದ್ರ ಆ ಸೀರೆ ಆಕಿ ತೊಗೊಂಡಿವಲ್ಲ ರೇಷ್ಮೆ ಈಕಿ ತೊಗೊಂಡಿವಲ್ಲ ಸರಿಯಾಗಿ ಅಂಥದ್ರೊಳಗೆ ತಗೊಂತಂದು ಅವು ಚಂದ ಅದಾವ ಅಂತ ಹೇಳಂದು ಮತ್ತು ಅಮ್ಮನ ಅದು ಇದನ್ನ ಮಾಡಿದ್ದು ಆ ಸೀರೆ ಸರಿಯಾಗಿ ಇದೇ ಇರಲಿ ಅಂತ ಹೇಳಂದದ್ದು ಆ ಸೀರೆ ನಾನು ಇದು ಮಾಡಿ ತಗೊಂಡಿನಿ ತೊಳ್ಕೊಂಡೋಕೈತಿ ಉಳಿಯಂಗಿಲ್ಲ ಏನು ಏನು ಮಾಡೋ ಕೊಡುವ ತೊಗೊಂಬಿಟ್ಟೆ ಮತ್ತೆ ಈಗೆಲ್ಲ ರಂಜಾನ್ ಹಬ್ಬ ಖಾಲಿ ಆಗಿದ್ದು ಸೀರೆ ಇವ ಎರಡ ಇದ್ದು ಅಲ್ಲ ಅಲ್ಲ ಇಲ್ಲೇ ಐತಿ ಇಲ್ಲಂತ ತೆಗ್ಗಿನ ಅಂಗಡಿ ಇದು ಯಾವಾಗ ಅಂದ್ರೆ ಅವ್ರು ಆಗಸ್ಟ್ ಮುಂದೆ ಯಾವಾಗ ಹಾಕ್ತಾರಂತ ಈಗಿಲ್ಲ ಘಾಟ್ ಎದ್ದೈತಿ ಘಾಟ ಮೆಣಸಿನ್ಕಾಯಿ ಕರೆದ್ರನ ಸ್ವಲ್ಪ ಕರಿಬೇಕಲ್ಲ ಅವ್ನು ಡಬ್ರಿ ಇವರು ಬೆಳಿಗ್ಗೆ ಎದ್ದು ಉಳಿದ್ರನ್ನ ಮೆತ್ತಗಾಗ್ಬಿಡ್ತಾವು ಊಟ ಆಯ್ತಾ ಹೋಗಿ ಗೊತ್ತಾಯ್ತ ಅದು ಲೆಕ್ಕ ಮಾಡಕತ್ತಾರಂತಾರೆ ಗದಾಗಲ್ಲ ಹೋಯ್ ಬಾ ಉಂಡೋಗ್ಬಿಡು ಮತ್ತೆ ಲಗು ಮುಗಿಯಂಗಿಲ್ಲ ಈಗ ಅದು ತಮ್ಮ ನಮ್ಮ ಪಾತಾಕಿನ ಕೊಟ್ಟ ಪಲ್ಯ ಕೊಟ್ಟ ರೊಟ್ಟಿ ಉಣ್ಣನ್ ಉಣ್ಣಾನ ಬಾರ್ವ ಅಂದ್ಲ ಒಲ್ಲಿ ಉಂಡ್ರವ ನೀವು ಅಂತಂದೆ ಏನು ಪೇಂಟ್ ಎಲ್ಲ ಮೈ ಮೇಲೆ ತಗೋರಿ ಒಂದು ಅರ್ಧ ರಿಜ ಏನ್ ಮಾಡಾಕತ್ತಿದಿ ನೀರು ಕುಡಿಯಾಕತ್ತಿ ಕಾಣವಲ್ಲಿ ಕತ್ತಲಾಗ ಅಷ್ಟು ಬೆಳಗದ ಅವನ ನೀನು ಅನ್ನ ಉಂಟು ತಗೊಂಬರಲ್ವಾ ಹೋಮಲ್ಲಿ ಕಕ್ಕೊಂಬ ನೀನು ಅಲ್ಲಿ ಹಾಕಿಟ್ಟು ಚಚ್ಚಿ ತೊಂಬು ಅಲ್ಲ ಏನು ರೊಟ್ಟಿ ಕೊಡ್ತೀರ ನೋಡ ಅಲ್ಲ ರೊಟ್ಟಿ ಕೊಡ್ತೀರ ನಾವಂಗ ಎಲ್ಲರದು ಊಟ ಸ್ಟಾರ್ಟ್ ಆತ್ರಿ ಈಗ ತೊಗೊಂಬಂದ್ಯಾ ಊಟ ಇಲ್ಲದ ಮಸ್ತ್ರಿಪ್ಪ ನೋಡ್ರಿ ಆಲೂಗಡ್ಡೆ ಚಿಪ್ಸ್ ಶಾಂಡ್ಗೆ ಮೆಣಸಿನ್ಕಾಯಿ ನುಗ್ಗಿಕಾಯಿ ಹೀರಿಕಾಯಿ ಪಲ್ಯ ಬೇಳೆ ಸಾರು ರೊಟ್ಟಿ ಹಾಕೊಂಡ್ರೆ ನೀವೆಲ್ಲರ ನಮ್ದಂತೂ ಎಲ್ಲರದು ಊಟ ಆಯ್ತು ಫ್ರೆಂಡ್ಸ ನಿಮ್ದು ಎಲ್ಲರದು ಊಟ ಆಯಿತು ಅಂತ ಅನ್ಕೊಂತೀನಿ ರೀ ಮತ್ತು ನನಗಂತೂ ಇವತ್ತು ಫುಲ್ ಹ್ಯಾಪಿ ರೀ ಯಾಕೆ ಅಂತ ಹೇಳಿದ್ರೆ ತವ್ರ ಮನೆಗೆ ಬಂದೀನಲ್ರಿ ಹಾಗಾಗಿ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.